ದೋಸ್ತಿಗಳ ಮಧ್ಯದಲ್ಲಿ ಸಮನ್ವಯತೆ ಇಲ್ಲ. ಎಲ್ಲೋ ಒಂದು ಕಡೆ ದೋಸ್ತಿಗಳು ಜಂಟಿಯಾಗಿ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇಲ್ಲ. ಇದು ಎಲ್ಲೋ ಒಂದು ಕಡೆ ಕಗ್ಗಂಟಾಗ್ತಾ ಇದೆ ಎನ್ನುವಂಥ ವಿಚಾರವೇ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೀಗ ಮೈಸೂರಿನಲ್ಲಿ ದೋಸ್ತಿ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಅಂಥದ್ದೊಂದು ಮಾತುಗಳೇನಿತ್ತು ಅವುಗಳಿಗೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನ ಸದ್ಯ ದೋಸ್ತಿಗಳು ಮಾಡ್ತಾ ಇದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್, ಸಚಿವರಾದಂತಹ ಜಿಟಿ ದೇವೇಗೌಡ, ಸಾರಾ ಮಹೇಶ್, ಪಿರಿಯಾಪಟ್ಟಣ ಶಾಸಕ ಕೆ ಮಹದೇವ್, ಟಿ ನರಸೀಪುರ ಶಾಸಕ ಅಶ್ವಿನ್ ಕುಮಾರ್, ಪರಿಷತ್ನ ಸದಸ್ಯ ಮರಿತಿಬ್ಬೇಗೌಡ, ಕಾಂಗ್ರೆಸ್ನ ಮಾಜಿ ಸಚಿವರಾದಂತಹ ತನ್ವೀರ್ ಸೇಠ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಶಾಸಕರಾದಂತಹ ಡಾಕ್ಟರ್ ಯತೀಂದ್ರ, ಅನಿಲ್ ಚಿಕ್ಕಮಾದು, ಸಂಸದ ಆರ್ ಧ್ರುವನಾರಾಯಣ್, ವಿಧಾನ ಪರಿಷತ್ ಸದಸ್ಯ ಧರ್ಮಸೇನಾ ಸೇರಿದಂತೆ ಹಲವು ಮುಖಂಡರು ಭಾಗಿಯಾದರು. ಇನ್ನು ದೋಸ್ತಿಗಳು ಎಲ್ಲೋ ಒಂದು ಕಡೆ ಸುದ್ದಿಗೋಷ್ಠಿ ನಡೆಸಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋದಕ್ಕೂ ಮೊದಲೇ ಜೆಡಿಎಸ್ ಮುಖಂಡ ನಾರಾಯಣ್ ಹಾಗೂ ತನ್ವೀರ್ ಸೇಠ್ ವಿರುದ್ಧ ಗಲಾಟೆ ನಡೆದಿದೆ. ಮಾಧ್ಯಮ ಗೋಷ್ಠಿಯಲ್ಲಿ ಹಿಂದೆ ನಿಂತಿದ್ದಂತ ಜೆಡಿಎಸ್ನ ಮುಖಂಡ ನಾರಾಯಣ್ ಯಾರು ಹಿಂದೆ ನಿಲ್ಲಬೇಡಿ ಅಂತ ಹೇಳಿದ್ರು ತನ್ವೀರ್ ಸೇಠ್. ನಾರಾಯಣ್ ಹಾಗೂ ತನ್ವೀರ್ ಸೇಠ್ ನಡುವೆ ನಡೆದಿರುವಂತಹ ವಾಗ್ವಾದ ಇದು. ಇದರಿಂದ ಆಕ್ರೋಶಗೊಂಡಂತಹ ನಾರಾಯಣ್ ಇಂಥದ್ದೊಂದಷ್ಟು ವಾಗ್ವಾದಕ್ಕೆ ಕಾರಣ ಆಯಿತು. ಇನ್ನು ಜಂಟಿ ಸುದ್ದಿಗೋಷ್ಠಿಗೂ ಮುನ್ನ ನಡೆದಂತಹ ಜಂಗಿ ಕುಸ್ತಿ ಇದು. ಇದಾದ ಬಳಿಕ ಕಾಂಗ್ರೆಸ್ನ ಮುಖಂಡ ಹಾಗೆ ಮಾಜಿ ಸಚಿವ ಮಹದೇವಪ್ಪ ಮಾತನಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಕೇಂದ್ರದ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗಳನ್ನ ಖುದ್ದಾಗಿ ಅಫಿಷಿಯಲ್ ಆಗಿ ಚರ್ಚೆ ಮಾಡೋದು ಫಸ್ಟ್ ರೆಕಾರ್ಡ್ ಟೈಮ್. ನಮ್ಮ ರಾಜ್ಯಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಮಾಡಿರ್ತಕ್ಕಂಥ ಈಗ ಅವು ಕೆಲಸ ನಡೀತಾ ಇದ್ದಾವೆ. ಯಾವಾಗ ಪ್ರಾರಂಭ ಆಯಿತು? ನಮ್ಮ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ 18ನೇ ತಾರೀಕು ಮಾರ್ಚ್ 2018 ಮಾರ್ಚ್ 2018ನಲ್ಲಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ರೈಲ್ವೆ ಇದಕ್ಕೆ ಫ್ಲಾಗ್ ಆಫ್ ಮಾಡ್ಬೋದು. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ದೇಶಪಾಂಡೆ ಅವರು ಇಲ್ಲಿದ್ವಿ. ನಮ್ಮ ಜಾರ್ಜ್ ಅವರು ಮತ್ತು ಕೃಷ್ಣಪ್ಪ ಹೌಸಿಂಗ್ ಮಿನಿಸ್ಟರ್ನ ಅಲ್ಲಿ ಮೈಸೂರು ಬೆಂಗಳೂರು ಯೂನಿವರ್ಸಿಟಿ ಜಾಗದಲ್ಲಿ ಅಲ್ಲಿ ಒಂದು ಸ್ಪಾಟಲ್ಲಿ ಯೂನಿಯನ್ ಮಿನಿಸ್ಟರ್ ಆಗಿದ್ದಂಥ ಗಡ್ಕರಿ ಅವರು ಬಂದು ನಮ್ಮ ರಾಜ್ಯದ ನಾನು ಅಲ್ಲಿ ಬರಲಿಕ್ಕೆ ಆಗದೆ ಇರೋದ್ರಿಂದ ಅಲ್ಲೇ ಪೂಜೆ ಮಾಡೋದು. ಈ ರಸ್ತೆನ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ತಮ್ಮನ್ನೆಲ್ಲ ಕರ್ಕೊಂಡೋಗಿದ್ದೆ ನಾನು. ಬೆಂಗಳೂರಿಂದ ಮೈಸೂರಿಗೆ ಎಂಟರ್ ಆಗುವಾಗ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಕೊಲಂಬಿಯಾ, ಆ ರಸ್ತೆ ಎಷ್ಟಿತ್ತು, ಈಗ ಎಷ್ಟಾಗಲಾಗಿದೆ. ಅಲ್ಲಿಂದ ನಮ್ಮ ಏರಿಗೆ ಬರ್ತದೆ ನಮ್ಮ ಇದಕ್ಕೆ ಆ ರಸ್ತೆ ಯಾವ ತರ ಕೆಸರಿಗೆ ಬರೋ ರೋಡ್, ಓಲ್ಡ್ ಮೈಸೂರು ರೋಡ್ಸ್ ವಿಚ್ ಆರ್ ಲೀಡಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟುವರ್ಡ್ಸ್ ಮೈಸೂರು, ಎಲ್ಲ ರಸ್ತೆಗಳನ್ನು ನಾವು ಮಾಡೋದು. ಅದು ನೀವು ಕಣ್ಣರ These are all visible changes. These are all visible changes. ಹಾಗೇನೆ ನರ್ಮಲ್ಲಿ UPA ಗೌರ್ಮೆಂಟ್ ಇದ್ದಾಗ ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದ್ದು UPA ಸರ್ಕಾರ ಇದ್ದಾಗ. ಮೈಸೂರು ನರ್ಮ್ ಯೋಜನೆ ಕೆಳಗಡೆ ಆವಾಗ ಇವರು MP ಇದ್ರು, ವಿಶ್ವನಾಥ್ ಅವರು, ಧ್ರುವನಾರಾಯಣ ಅವರು MP ಇದ್ರು, ಕುಮಾರಸ್ವಾಮಿ ಅವರು CM ಇದ್ರು, ಇವರು ವಿಜಯಶಂಕರ್ ಅವರು MP ಇದ್ರು. ಇವರು ಅವಧಿಲಾಗಿರೋ ಮಾಡಿರೋ ಅಭಿವೃದ್ಧಿನ ಹಾಗೆ ಕೂತಿದ್ದಾರೆ. ಪತ್ರಿಕೆಯಲ್ಲಿ ಮಾತ್ರ ನಾನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ನಮ್ಮ ರಾಜಕೀಯ ಎದುರಾಳಿಗಳು ಅವರ ಕಾಲದಲ್ಲಿ ಅವರ ಪ್ರಯತ್ನದಿಂದ ಕೆಲಸ ಆಗಿದ್ದಾವೆ ಅಂದ್ರೆ ಖಂಡಿತವಾಗಿ ಅವರಿಗೆ ಶಾಬಾಸ್ಗಿರಿನ ಕೊಡಲೇಬೇಕು. ಯಾರೋ ಮಾಡಿದ ಕೆಲಸಕ್ಕೆ ನಾವು ಮಾಡಿದೀವಿ ಅಂತ ಹೇಳ್ತಕ್ಕಂಥ ಆ ಥರ ರಾಜಕೀಯ ಉದ್ದಟತನವನ್ನು ಅಥವಾ ರಾಜಕೀಯ ಒಂದು ವಾಚಾಳಿತನವನ್ನು ಪ್ರದರ್ಶನ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರದ. ಅಭಿವೃದ್ಧಿ ಕೆಲಸಗಳು ಯಾರು ಮಾಡಿದ್ದಾರೆ ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಜಲದರ್ಶಿನಿ ಅತಿಥಿ ಗೃಹ ನೀವೆಲ್ಲ ಬಂದಿದ್ರಿ. ಕೆಲವು ಪರಿಸರವಾದಿಗಳು ವಿರೋಧ ಮಾಡ್ತಾ ಇದ್ರು. ಒಬ್ಬ ಡಾಕ್ಟರ್ ಕಾರಲ್ಲಿ ಹೋಗುವಾಗ ಫೋನಲ್ಲಿ ಮಾತಾಡ್ತಾ ಹೋಗ್ತಾ ಇದ್ರು. ಆಕ್ಸಿಡೆಂಟ್ ಆಯ್ತು, ಅವರು ನೆಗ್ಲಿಜೆನ್ಸ್ ಡ್ರೈವಿಂಗ್ ಆಗಿ. ಬಟ್ ರಸ್ತೆ ಕಿರಿದ ತೆಗೆದು ಟ್ರಾಫಿಕ್ ಇತ್ತು. ವಾಸು ನಮ್ಮ MLA ಅವರು ನನಗೆ ಫೋನ್ ಮಾಡಿ ಹೇಗಾದ್ರೂ ಈ ರಸ್ತೆ ಮಾಡಿಕೊಡ್ಲೇಬೇಕು ಅಂತ ಹೇಳಿದ್ರು. ಆ ರಸ್ತೆನ ಅದನ್ನು ವೈಡನ್ ಮಾಡಿ ಈಗ ನೀವೇ ನೋಡ್ತಾ ಇದ್ರಿ. ಅದನ್ನು CRF ದುಡ್ಡು ನಮ್ಮ ಕೇಂದ್ರದ್ದು ಅಂತ ಹೇಳ್ತಾರೆ ಬಹಳಷ್ಟು ಜನ.
CRF ದುಡ್ಡು, ಸೆಂಟ್ರಲ್ ರೋಡ್ ಫಂಡ್ ಹಣ ರಾಜ್ಯಕ್ಕೆ ಬರಬೇಕಾದಂತ ಪಾಲು, ಫ್ಯೂಯಲ್ ಕನ್ಸಂಪ್ಷನ್ಗೆ ಏನು ನಮ್ಮ ರಾಜ್ಯಕ್ಕೆ ಬರಬೇಕು ಅದರ ಸೆಸ್, ಅದರ ಹಣ ನಮ್ಮ ರಾಜ್ಯಕ್ಕೆ 500 ಕೋಟಿ ಬರಬೇಕು ವರ್ಷಕ್ಕೆ. ನಾವು ಫೈನಾನ್ಸಿಯಲಿ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅಂತ 500 ಕೋಟಿ ಬದಲು 2,000-3,000 ಕೋಟಿ ತಂದು ಕರ್ನಾಟಕ ಬ್ಯಾಂಕಿನ ಫೈನಾನ್ಸ್ ಇಂದ ಕೊಡ್ತೀವಿ, ನಾವು ರಿಯಂಬರ್ಸ್ ಅವ್ರು ಮಾಡ್ತಾರೆ. ಇಟ್ ಈಸ್ ಅವರ್ ಮನಿ, ಇಟ್ ಇಸ್ ಸ್ಟೇಟ್ ಗವರ್ಮೆಂಟ್ ಮನಿ, ಇಟ್ ಈಸ್ ನಾಟ್ ನಮ್ಮ ಸ್ಟೇಟ್ ಫಂಡ್ ಸೆಂಟ್ರಲ್ ಕೊಡ್ತೀವಿ. ಅದು ಹೀಗಾಗಿ ಅದು ನಮ್ದು ಅಂತ ಕ್ಲೈಮ್ ಮಾಡ್ತಾರೆ. ಬೀದರ್ ಟು ಚಾಮರಾಜನಗರ, ನಂಜನಗೂಡಿಂದ ಚಾಮರಾಜನಗರ MDR ಸ್ಟೇಟ್ ಹೈವೇನೇ ಇರಲಿಲ್ಲ. 2014ರಲ್ಲಿ ಲಾಸ್ಟ್ ರೆಜಿಮ್ ಆಫ್ ಶ್ರೀ ಆಸ್ಕರ್ ಫರ್ನಾಂಡಿಸ್ ಎಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನೀವು ಬರ್ಕೊಟ್ಟಿದ್ದು ಆ ರಸ್ತೆನ ನ್ಯಾಷನಲ್ ಹೈವೇ ಮಾಡೋದು. ಯಾವ ಉದ್ದೇಶ ಅಂದ್ರೆ ಸೌತ್ ಅಂಡ್ ನಾರ್ತ್ ಕನೆಕ್ಟಿವಿಟಿ ಮಾಡಬೇಕು ಅಂತ. 650 ಕಿಲೋಮೀಟರ್, 650, ಪ್ರಾಬಬಲಿ ದಿ ಸೆಕೆಂಡ್ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ದಿ ಕಂಟ್ರಿ. ಅದನ್ನ ಮಾಡಿದ್ವಿ. ಹೀಗೆ ನಮ್ಮ ಮೈಸೂರು ನಗರ, ಚಾಮರಾಜನಗರ, ಮಂಡ್ಯ, ಈಗ ಮಳವಳ್ಳಿ, ಮಂಡ್ಯ, ಟಿ ನರಸೀಪುರ ಆ ರಸ್ತೆಗಳೆಲ್ಲ ನೀವು ನೋಡ್ತಾ ಇದ್ದೀರಿ. ಮದ್ದೂರು, ಮಳವಳ್ಳಿ, ಅಲ್ಲಿಂದ ಬಂದು ಮಧುಗಿರಿ, ಪಾವಗಡ, ಕುಣಿಗಲ್ ಆ ರಸ್ತೆಗಳನ್ನು ನೋಡಿ. ಕರ್ನಾಟಕ ರೋಡ್ ದಿ ಬೆಸ್ಟ್ ರೋಡ್ ಇನ್ ಇಂಡಿಯಾ. ಸೊ ಈ ತರ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಅನ್ನ ಬಿಲ್ಡ್ ಮಾಡೋದ್ರಿಂದ ಸಾಧ್ಯವಾಗಿ ಇಲ್ಲಿಗೆ ರಿಸೋರ್ಸು ತನ್ನಷ್ಟಕ್ಕೆ ತಾನೇ ಉತ್ಪಾದನೆ ಆಗುತ್ತೆ.